ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಕುಂಭರಾಶಿಯವರು ಸಾಡೆ ಸಾತಿ ಈಗಾಗಲೇ ನಡೀತಾ ಇದೆ. ಈ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಅವರ ಭವಿಷ್ಯ ಇರುತ್ತೆ? ಕುಂಭರಾಶಿಯವರಿಗೆ ಸಾಡೆ ಸಾತ ನಡೀತಾ ಇದೆ. ಒಂದು ಕಡೆ 5ನೇ ಮನೆಯಲ್ಲಿದ್ದಂತಹ ಗುರು 6ನೇ ಮನೆಗೆ ಹೋದ. ಗುರುಬಲ ಹೊರಟು ಹೋಯಿತು. ಇನ್ನು ಶುಕ್ರ, ಕುಜ, ಕೇತು, ರಾಹು ಈ ಎಲ್ಲವೂ ಕೂಡ, ರಾಹು ಅಂತೂ ರಾಶಿಯಲ್ಲೇ ಇದ್ದಾನೆ, ಕುಂಭರಾಶಿಯಲ್ಲೇ ಇದ್ದಾನೆ. ಈ ಎಲ್ಲ ಕಾರಣಗಳಿಂದ ಈ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರ ಒಂದು ಜೀವನ ಹೇಗೆ? ದುಃಖ, ಸುಖ, ಆರ್ಥಿಕವಾದಂತಹ ಲಾಭ, ಆರ್ಥಿಕವಾದಂತಹ ನಷ್ಟ, ಅನಾರೋಗ್ಯ ನಿರಂತರವಾಗಿ ಬಾಧಿಸುತ್ತೋ ಅಥವಾ ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೋ, ಲಾಭ ನಷ್ಟ, ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲ ಮಾಡ್ತಾ ಇರ್ತಾರೆ. ಹೇಗಿರುತ್ತೆ ಈ ತಿಂಗಳಲ್ಲಿ? ಏನಾದರೂ ಅಭಿವೃದ್ಧಿ ಆಗುತ್ತಾ ಇಲ್ವೋ ಅನ್ನತಕ್ಕಂಥದ್ದು ಕೂಡ ಪ್ರಮುಖವಾಗಿ ಈ ಗ್ರಹಸ್ಥಿತಿಗಳಿಗೆ ಅನುಸಾರವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಶನಿ ರಾಶ್ಯಾಧಿಪತಿಯಾದಂತಹ ಶನಿ 2ನೇ ಮನೆಯಲ್ಲೇ ಇದ್ದಾನೆ. ಆದ್ದರಿಂದ ಸ್ವಲ್ಪ ಆರ್ಥಿಕವಾದಂತಹ ಚೇತರಿಕೆ ಇಲ್ಲಿವರೆಗೆ ಆಗ್ತಾ ಇತ್ತು. ಈಗ ಗುರುಬಲವೂ ಕೂಡ ಇಲ್ಲದೇ ಇರುವುದರಿಂದ ಆರ್ಥಿಕವಾದಂತಹ ಚೇತರಿಕೆಗೆ, ಆರ್ಥಿಕವಾಗಿ ಸುಧಾರಿಸಿಕೊಳ್ತಾ ಇರ್ತೀರ. ಪುನಃ ಅದೇ ರೀತಿಯಾಗಿ ನೀವು ಹಿಂದಕ್ಕೆ ಹಿನ್ನಡೆ ಉಂಟಾಗುತ್ತೆ ಜೀವನದಲ್ಲಿ. ಚೆನ್ನಾಗಿ ನಡೀತಾ ಇತ್ತು, ಇದ್ದಕ್ಕಿದ್ದಂತೆ ನಷ್ಟಕ್ಕೆ ಹೋಗ್ತಾ ಇದೆ. ಚೆನ್ನಾಗಿ ನಡೀತಕ್ಕಂತಹ ಚೆನ್ನಾಗಿ ಕೆಲಸ ಎಲ್ಲ ಕಚೇರಿಯಲ್ಲಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದ್ದು, ಏನೋ ಒಂದು ಕಿರಿಕಿರಿ, ಮೇಲಧಿಕಾರಿಗಳಿಂದ ಒತ್ತಡ ಜಾಸ್ತಿ, ಸಹೋದ್ಯೋಗಿಗಳಿಂದ ಕಿರಿಕಿರಿ, ಕೆಲಸ ಬಿಡ್ತಕ್ಕಂತಹ ಸನ್ನಿವೇಶ ಇದೆ, ಕೆಲಸವನ್ನು ಬಿಡಬೇಕು ಅಂತ ಅನ್ನಿಸ್ತಾ ಇದೆ. ಹೀಗೆಲ್ಲ ಎಷ್ಟೋ ಜನಕ್ಕೆ ಅಂತಹ ಸಮಸ್ಯೆಗಳು ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆಂದರೆ ನಮ್ಮ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲಿ ಹೋದರೂ ಕೂಡ ಇದೇ ರೀತಿ ಸಮಸ್ಯೆಗಳು ಆಗುತ್ತೆ. ಇಲ್ಲಿ ಚೆನ್ನಾಗಿಲ್ಲ ಅಂತ ಇನ್ನೊಂದು ಕಡೆ ಹೋದರೆ ಅಲ್ಲೂ ಕೂಡ ಇದೇ ಸಮಸ್ಯೆ. ನಮ್ಮ ಟೈಮ್ ಚೆನ್ನಾಗಿರಬೇಕು, ಗ್ರಹಗತಿಗಳು ಚೆನ್ನಾಗಿರಬೇಕು. ಕುಂಭರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ಸಮಸ್ಯೆಗಳೆಲ್ಲ ಬರುತ್ತೆ, ಸಹಜ. ಅದರಿಂದ ಅಂತಹ ಸಮಸ್ಯೆಗಳನ್ನು ಸಮರ್ಥವಾಗಿ ನಾವು ಎದುರಿಸಿ ಜೀವನದಲ್ಲಿ ಅಭಿವೃದ್ಧಿಯ ಪಥದತ್ತ ನಡೆಯತಕ್ಕಂಥದ್ದೇನಿದೆ ಅದೇ ಈ ಗ್ರಹಗತಿಗಳ ಒಂದು ಪ್ರಭಾವದಿಂದ ಉಂಟಾಗತಕ್ಕಂಥದ್ದು. ಅದರಿಂದಲೇ ನಾವು ಭವಿಷ್ಯವನ್ನು ತಿಳಿದುಕೊಂಡ್ರೆ ನಮ್ಮ ಜೀವನಕ್ಕೆ ವಿಶೇಷವಾದಂಥ ಒಂದು ಸ್ಫೂರ್ತಿ ಉಂಟಾಗುತ್ತೆ. ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡ್ತೀವಿ ಅನ್ನತಕ್ಕಂತಹ ಆತ್ಮವಿಶ್ವಾಸ ಉಂಟಾಗುವುದಕ್ಕೆ ನಾವು ಭವಿಷ್ಯವನ್ನು ಹೇಳಬೇಕೇ ಹೊರತು ಆತ್ಮವಿಶ್ವಾಸವನ್ನು ಕುಂಠಿತಗೊಳಿಸ್ತಕ್ಕಂತಹ ಆತ್ಮವಿಶ್ವಾಸವನ್ನು ನಾವು ಅದಕ್ಕೆ ಹೊಡೆತ ಕೊಡತಕ್ಕಂತಹ ರೀತಿಯಲ್ಲಿ ಭವಿಷ್ಯ ಹೇಳಬಾರ್ದು. ಒಳ್ಳೆಯದೂ ಇರುತ್ತೆ, ಕೆಟ್ಟದ್ದೂ ಇರುತ್ತೆ. ಒಳ್ಳೆಯದನ್ನು ಮಾತ್ರ ನಾವು ಹೇಳಬೇಕು. ಪ್ರಿಯಂ ಭೂಯಾತ ಸತ್ಯಂ ಬ್ರೂಯಾತ, ಪ್ರಿಯಂ ಬ್ರೂಯಾತ ನ ಬ್ರೂಯಾತ ಸತ್ಯಮಪ್ರಿಯಂ ಅನ್ನತಕ್ಕಂಥ ಶಾಸ್ತ್ರವಾಕ್ಯ. ಆದ್ದರಿಂದ ಆದಷ್ಟು ಅಂತಹದ್ದೆಲ್ಲ ಮರಣ ಎಲ್ಲ ಇದೆ ಅಂತ ಗೊತ್ತಾದರೂ ಕೂಡ ಮರಣ ಹೇಳಬಾರ್ದು ಅಂತ ಇದೆ. ಕಷ್ಟಗಳು ಮುಂದೆ ಬರುತ್ತೆ ಅಂದಾಗ ನಾವು ಎಚ್ಚರಿಸಬೇಕೇ ಹೊರತು ಹೆದರಿಸಬಾರ್ದು. ಜ್ಯೋತಿಷ ಅನ್ನತಕ್ಕಂಥದ್ದು ಹೆದರಿಸುವುದಕ್ಕೆ ಇರತಕ್ಕಂಥದ್ದಲ್ಲ, ಮಾರ್ಗದರ್ಶನವನ್ನು ಕೊಡುವುದಕ್ಕೆ, ಯಾವ ದಾರಿಯಲ್ಲಿ ಹೋಗಬೇಕು ಯಾವ ದಾರಿಯಲ್ಲಿ ಹೋಗಬಾರದು ಅನ್ನತಕ್ಕಂತಹ ಸರಿಯಾದ ಮಾರ್ಗದರ್ಶನ ಕೊಡುವುದಕ್ಕೆ ಜ್ಯೋತಿಷ್ಯ ವಿಜ್ಞಾನವನ್ನು ನಮ್ಮ ಹಿರಿಯರು ಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ಈ ಕುಂಭರಾಶಿಯವರಿಗೆ ಅಷ್ಟೊಂದು ಸಮಯ ಚೆನ್ನಾಗಿ ಇಲ್ಲದೇ ಇರುವುದರಿಂದ ವ್ಯಾಪಾರ ಉದ್ಯೋಗ ಈ ವಿಚಾರದಲ್ಲಿ ಸ್ವಲ್ಪ ಸಹನೆಯಿಂದ ತಾಳ್ಮೆಯಿಂದ ನೀವು ವರ್ತಿಸಿದರೆ ಜೀವನದಲ್ಲಿ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಕೆಲಸ ಕಳ್ಕೊಳ್ಬೇಕಾಗುತ್ತೆ, ಬಿಸ್ನೆಸ್ ಅರ್ಧದಲ್ಲಿ ನಿಲ್ಲಿಸಬೇಕಾಗುತ್ತೆ. ಈಗ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ಇದ್ದರೆ ಈ ತಿಂಗಳಲ್ಲಿ ಮುಂದೆ ಒಳ್ಳೆಯ ಸಮಯ ಬಂದಾಗ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಒಂದು ಗುರುಬಲ ಎಲ್ಲವೂ ಕೂಡ ಬರುತ್ತೆ. ಆ ಸಮಯದಲ್ಲಿ ಪುನಃ ಒಂದು 3 ತಿಂಗಳು ಒಳ್ಳೆಯ ಟೈಮ್ ಇದೆ. ಆ ಟೈಮಲ್ಲಿ ಏನಾದರೂ ಒಂದಷ್ಟು ಪ್ರಗತಿಯಾಗಿ ಈ ಸಮಯದಲ್ಲಿ ಕಷ್ಟಪಟ್ಟಿದ್ದೆಲ್ಲವೂ ಕೂಡ ಆ ಸಮಯದಲ್ಲಿ ನೀವು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ, ಸುಖವನ್ನು ನೋಡುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಶೇಷವಾಗಿ ಕುಟುಂಬದ ವಿಚಾರಗಳು ಅಂತ ಬಂದಾಗ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ಬೋದು. ಆದರೂ ಕೂಡ ಅದೆಲ್ಲವೂ ಕೂಡ ನಿಮ್ಮ ಒಂದು ವಿಶೇಷವಾದಂತಹ ಎಲ್ಲವನ್ನು ಮ್ಯಾನೇಜ್ ಮಾಡತಕ್ಕಂತಹ ಒಂದು ಕಾರಣದಿಂದಾಗಿ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತೀರಾ ನೀವು. ಕುಂಭರಾಶಿಯವರಿಂದ ವಿಶೇಷವಾದಂತಹ ಲಕ್ಷಣಗಳು ಕೂಡ ಇದೆ. ದ್ವಿತೀಯದಲ್ಲಿ ಶನಿ ಇರೋದ್ರಿಂದ ಅಂತಹ ಕುಟುಂಬವನ್ನು ನಿಭಾಯಿಸ್ತಕ್ಕಂತಹ ಶಕ್ತಿಯನ್ನು ಶನಿಯೇ ನಿಮಗೆ ಕೊಡ್ತಾನೆ. ಈ ಸಹೋದರರೊಂದಿಗೆ ಕುಟುಂಬದಲ್ಲಿ ಏನಾದರೂ ಮನಸ್ತಾಪಗಳಿದ್ದರೆ ಅದನ್ನು ಅಲ್ಲಿಗೆ ಬಿಡಿ. ಅದನ್ನೇ ದೊಡ್ಡದಾಗಿ ಹೇಳ್ಕೊಂಡು ಹೋಗಿ ಏನೋ ಕಲಹಗಳು
ಜಗಳ ಏರ್ಪಡತಕ್ಕಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಅದರಲ್ಲಿ ಹಿತಶತ್ರುಗಳ ಒಂದು ಬಾಧೆ, ನೀವು ಚೆನ್ನಾಗಿದ್ದರೂ ಕೂಡ ಯಾರೋ ನಿಮಗೆ ಎತ್ತಿ ಕಟ್ಟತಕ್ಕಂಥವ್ರು ಅಥವಾ ಹಿತಶತ್ರುಗಳು ನಂಬಿಕಸ್ಥರಿಂದಲೇ ತೊಂದರೆ ಆಗತಕ್ಕಂಥದ್ದು ಇಂತಹದ್ದೆಲ್ಲ ಉಂಟಾಗುವುದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರನ್ನು ಕೂಡ ಇಂಥ ನಮ್ಮ ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ನಂಬಬಾರದು. ಹಣವನ್ನು ಕೊಟ್ಟು ಮೋಸ ಹೋಗ್ತೀರಾ, ಹಣದಿಂದ ಮೋಸ, ಅವರು ನಂಬಿಕಸ್ಥರು ಅಂತ ಹೇಳಿ ಕೊಡ್ತೀರಾ, ಅವರೇ ನಿಮಗೆ ಮೋಸವನ್ನು ಮಾಡ್ತಾರೆ. ಹೀಗಿದ್ದೆಲ್ಲ ಜೀವನದಲ್ಲಿ ಉಂಟಾಗುತ್ತೆ. ಅದರಿಂದ ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಪಂಚಮ ಭಾವದಲ್ಲಿ ರವಿ ಬುಧನ ಒಂದು ಬುಧಾದಿತ್ಯ ಯೋಗ ಇರುವುದರಿಂದ ಮಕ್ಕಳಿಂದ ಒಂದು ಹೆಮ್ಮೆ, ಮಕ್ಕಳ ಒಂದು ಸಾಧನೆಯನ್ನು ನೋಡಿ ನಿಮಗೆ ಸಂತೋಷ ಉಂಟಾಗುತ್ತೆ. ಮಕ್ಕಳಿಗೆ ಏನಾದರೂ ನಿರುದ್ಯೋಗಿಗಳಾಗಿದ್ದರೆ ಉದ್ಯೋಗ ಸಿಗುತ್ತೆ, ಅವಿವಾಹಿತರಿಗೆ ವಿವಾಹ ಆಗತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸದ ಒಂದು ಕನಸು ಅವ್ರದ್ದು ಈಡೇರತಕ್ಕಂಥದ್ದು. ಹೀಗೆ ನಿಮಗೆ ಕಷ್ಟ ಇದ್ದರೂ ಕೂಡ ಮಕ್ಕಳನ್ನು ನೋಡಿ, ಮಕ್ಕಳ ಸಾಧನೆಯನ್ನು ನೋಡಿ, ಮಕ್ಕಳ ಅಭಿವೃದ್ಧಿಯನ್ನು ನೋಡಿ, ಮಕ್ಕಳ ಯಶಸ್ಸನ್ನು ನೋಡಿ ಸಂತೋಷ ಪಡತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಕುಂಭರಾಶಿಯವರಿಗೆ ಅಂತೇಳಿ ಹೇಳುವುದು. ಈ ವಿಚಾರದಲ್ಲಿ ನೀವು ಅದೃಷ್ಟವಂತರೆ. ಎಲ್ಲ ಮಕ್ಕಳದ್ದೇ ಎಷ್ಟೋ ಸಮಸ್ಯೆ ಇರುತ್ತೆ ಎಷ್ಟೋ ಜನಕ್ಕೆ. ಆದರೆ ಕುಂಭರಾಶಿಯವರಿಗೆ ಮಕ್ಕಳಿಂದ ಸಂತೋಷ ಉಂಟಾಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಇದೆ. ಈ 6ನೇ ಮನೆಯಲ್ಲಿ ಗುರು ಇರುವುದರಿಂದ ದುಸ್ಥಾನವಾದರೂ ಉಚ್ಚನಾಗಿದ್ದಾನೆ. ಆ ಕಾರಣದಿಂದಾಗಿ ನಿಮ್ಮ ಎಷ್ಟೋ ರೋಗಗಳು ಶಮನ ಆಗ್ಬೋದು. ಅಥವಾ ಒಂದು ಯಾವುದು ಆಪರೇಷನ್ ಮಾಡಬೇಕು ಅಂತ ಹೇಳಿದರೆ ಬೇಡ, ಕೇವಲ ಒಂದು ಮೆಡಿಸನ್ ಕೊಟ್ಟೆ ಇದನ್ನು ಸರಿಪಡಿಸ್ಬೋದು ಅನ್ನತಕ್ಕಂತಹ ಈ ರೀತಿಯಾದಂತಹ ಒಂದು ದೊಡ್ಡ ಆಪತ್ತು ಚಿಕ್ಕದರಲ್ಲಿ ಮುಗಿತಕ್ಕಂತಹ ಕೆಲವೊಂದು ಲಕ್ಷಣಗಳು ಕೂಡ ಆರೋಗ್ಯದ ವಿಚಾರದಲ್ಲಿ ನಾವು ನೋಡಬಹುದು. ಒಂದು ಗುರುವಿನ ಒಂದು ಪ್ರಭಾವ ಇದ್ದೇ ಇರುತ್ತೆ. ಈ ಸಪ್ತಮದಲ್ಲಿ ಶುಕ್ರ ಮತ್ತು ಕೇತು ಈ 2 ಗ್ರಹಗಳ ಒಂದು ಸಂಯೋಜನೆ ಇರೋದ ವಿವಾಹದ ಪ್ರಯತ್ನಗಳು. ಎಷ್ಟೋ ಜನರ ಕುಟುಂಬದಲ್ಲಿ ವಿವಾಹ ಸಂಬಂಧಿತವಾದಂತಹ ಸಮಸ್ಯೆಗಳು ಇದೆ. ಮದುವೆ ಆಗ್ತಾ ಇಲ್ಲ, ವಯಸ್ಸಿಗೆ ಬಂದಿರತಕ್ಕಂಥವರಿಗೆ ಸೂಕ್ತವಾದ ಸಂಬಂಧ ಕೂಡಿ ಬರ್ತಾ ಇಲ್ಲ, ಒಂದು ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ ಅನ್ನತಕ್ಕಂಥದ್ದು ಮದುವೆ ಆಗಿರತಕ್ಕಂಥವರಿಗೆ. ಇನ್ನು ಎಷ್ಟೋ ಕುಟುಂಬಗಳಲ್ಲಿ ವಿಚ್ಛೇದನದ ಒಂದು ಕೇಸ್ ನಡೀತಾ ಇದೆ, ಅದು ಇತ್ಯರ್ಥ ಆಗ್ತಾ ಇರೋದೆಲ್ಲ ವಿಳಂಬ ಆಗ್ತಾ ಇರುತ್ತೆ. ಹೀಗೆಲ್ಲ ವೈವಾಹಿಕ ಸಮಸ್ಯೆಗಳು ಅನ್ನತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಕುಟುಂಬಗಳಲ್ಲಿ. ಇದಕ್ಕೆಲ್ಲ ಪ್ರಮುಖವಾಗಿ ಈ ಕುಂಭರಾಶಿಯನ್ನು ನಾವು ತೆಗೆದುಕೊಂಡಾಗ ವಿವಾಹದ ಪ್ರಯತ್ನ, ನೀವು ಏನು ಮದುವೆ ಮಾಡಬೇಕು ಅಂತಿರ್ತೀರ ಅದು ಕೆಲವೊಂದು ವಿಫಲತೆ ಉಂಟಾಗಬಹುದು. ನಿರಾಶರಾಗಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ಮೂಲ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರತಿಬಂಧಕ ದೋಷಗಳು ಏನಾದರೂ ಇದ್ದರೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಿ, ಮದುವೆ ಆಗಿಯೇ ಆಗುತ್ತೆ. ಆದರೆ ಮೂಲ ಜಾತಕದಲ್ಲಿ ಏನು ದೋಷ ಇದೆ ಅಂತ ಗಮನಿಸ್ತಕ್ಕಂಥದ್ದು ತುಂಬ ಮುಖ್ಯ. ಅಲ್ಲಿ ದೋಷ ಇದ್ದರೆ ಇಲ್ಲಿ ಗೋಚಾರದಲ್ಲಿ ಮಾಸ ಭವಿಷ್ಯದಲ್ಲಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಏನೋ ಪ್ರಯೋಜನಕ್ಕೆ ಬರುವುದಿಲ್ಲ. ಅದರಿಂದ ಮೂಲ ಜಾತಕವನ್ನು ಕೂಡ ಸರಿಯಾಗಿ ಪರಿಶೀಲನೆ ಮಾಡಿ ಆ ದೋಷಗಳನ್ನು ಸರಿಯಾಗಿ ಸರಿಪಡಿಸಿಕೊಂಡ್ರೆ ಇಲ್ಲಿ ಒಳ್ಳೆಯ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಅದೇ ವಿವಾಹದ ವಿಚಾರದಲ್ಲಿಯೂ ಕೂಡ ಎಷ್ಟೋ ವರ್ಷ ಮದುವೆ ಆಗದೇ ಇರತಕ್ಕಂಥದ್ದು ಮುಂದೆ ಅಕ್ಟೋಬರ್ ಸಮಯದಲ್ಲಿ ನಿಮಗೆ ಆಗ್ಬೋದು. ಯಾಕೆಂದರೆ ಆ ಸಮಯದಲ್ಲಿ ಸಪ್ತಮ ಸ್ಥಾನಕ್ಕೆ ಗುರು ಬರುವುದರಿಂದ ಒಂದು 3 ತಿಂಗಳು ನೀವು ಕೈಗೊಂಡಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಕ್ಕಿಯೇ ಸಿಗುತ್ತೆ. ಇದೆಲ್ಲ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಅಡಿಗೆ ಕಾಂಟ್ರಾಕ್ಟರ್ಗಳು, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರು, ಸಿನಿಮಾ ರಂಗದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಕೆಲವೊಂದು ಅಡೆತಡೆಗಳು ಉಂಟಾಗ್ಬೋದು, ವ್ಯಾಪಾರದಲ್ಲಿ ಕುಸಿತ ಉಂಟಾಗಬಹುದು. ಚಲನಚಿತ್ರ ನಟರು, ಧಾರಾವಾಹಿ ನಟರು ಇವರಿಗೆಲ್ಲ ಅವಕಾಶಗಳು ಕೈ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳುಂಟು. ಕಲಾವಿದರು, ಸಂಗೀತಗಾರರು, ವಾದಕರು, ಇನ್ಸ್ಟ್ರೂಮೆಂಟನ್ನು ಪ್ಲೇ ಮಾಡತಕ್ಕಂಥವ್ರು ಇಂಥವರಿಗೆಲ್ಲ ಕೆಲವು ಒಳ್ಳೆಯ ಅವಕಾಶಗಳು ಸಿಕ್ಕಿರುತ್ತೆ. ಅಂತಹ ಆಪರ್ಚುನಿಟಿ ಒಂದು ಚಿಕ್ಕ ಪುಟ್ಟ ಕಾರಣಗಳಿಂದ ಮಿಸ್ ಆಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ನಿರಾಶರಾಗಬೇಡಿ, ಮುಂದೆ ಒಳ್ಳೆಯ ಸಮಯ ಬಂದಾಗ ಎಲ್ಲದೂ ಕೂಡ ಒಳ್ಳೆಯದಾಗತ್ತೆ. ಪ್ರಮುಖವಾಗಿ ಶನಿ ಮಂತ್ರವನ್ನು ಪಠಿಸ್ತಕ್ಕಂಥ ಕುಂಭರಾಶಿಯವರು ತುಂಬ ಮುಖ್ಯ. ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯವೂ ಕೂಡ ಎಲ್ಲ ತೊಂದರೆಗಳ ನಿವಾರಣೆಗೆ ಪಠಿಸಿ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಠಿಸತಕ್ಕಂಥದ್ದು ಒಳ್ಳೆಯದು, ಪಠಿಸಲೇಬೇಕು. ಯಾಕೆಂದರೆ ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನಿಮಗೆ ಅದೇ ರಕ್ಷಣೆಯನ್ನು ಮಾಡತಕ್ಕಂಥದ್ದು. ನರಸಿಂಹ ದೇವಾಲಯ, ಶ್ರೀನಿವಾಸ ದೇವಾಲಯದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿ, ದೇವಾಲಯಕ್ಕೆ ಭೇಟಿ ಕೊಡಿ, ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಿ. ಇದೆಲ್ಲ ಮಾಡತಕ್ಕಂಥದ್ದು ನಿಮ್ಮ ಒಂದು ಜುಲೈ ತಿಂಗಳಲ್ಲಿ ಈ ಗ್ರಹಗತಿಗಳ ಕಾರಣದಿಂದ ಏನು ತೊಂದರೆಗಳಿದೆ ಅದೆಲ್ಲ ನಿವಾರಣೆಯಾಗಿ ಇನ್ನೂ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.